ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇದು ನಿನ್ನೆ ನೈಟ್ ಕ್ಲಿಪ್ಪಿಂಗ್ ಆಗಿರುತ್ತೆ. ಇವತ್ತು ಏನಪ್ಪ ಅಂತಂದರೆ ಬರಗೂರು ರಾಮಚಂದ್ರಪ್ಪ ಅವ್ರ ರಂಗಮಂದಿರ ಹತ್ರ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯವರು ಫಂಕ್ಷನನ್ನು ಇಟ್ಕೊಂಡಿದ್ರು. ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಹೇಳ್ತಾಯಿದ್ರು ಎಲ್ರೂ. ಹಂಗಾಗಿ ನಾವು ಕೂಡ ಅಲ್ಲಿ ಹೋದ್ವಿ, ಸ್ವಲ್ಪ ಹೊತ್ತು ವೀಕ್ಷಿಸೋಣ ಅಂತ ಹೇಳಿ ಹೋಗಿದ್ವಿ. ಏನಂತಂದರೆ ಅಷ್ಟರಲ್ಲಿ ಮಕ್ಕಳು ಹೋಮ್ವರ್ಕ್ ಎಲ್ಲ ಮುಗಿಸಿ ಸ್ವಲ್ಪ ಮಕ್ಕಳಿಗೂ ಕೂಡ ಊಟ ಮಾಡಿಸ್ಕೊಂಡು ಬರೋದು ಲೇಟ್ ಆಗ್ಬೋದು, ಒಂದು ಹಾಫ್ ಆನ್ ಅವರ್ 1 ಗಂಟೆ ಅಂತ ಹೇಳಿ ಹೋದ್ವಿ. ನಮಸ್ಕಾರ. ಈ ಒಂದು ಸಂಜೆಯ ಸಮಯದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಒಂದು ಹೊಸ ಸಂಘ ಉದ್ಘಾಟನೆ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಮಂಜು, ಶಿರಾ ತಾಲೂಕಿನ ಅಧ್ಯಕ್ಷರಾದಂತ ಮಂಜು ಅವರ ಸಾರಥ್ಯದಲ್ಲಿ ಒಂದು ಸಂಘ ಪ್ರತಿಷ್ಠಾಪನೆ ಆಗ್ತಾ ಇದೆ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಯುವಕರಲ್ಲಿ ಈ ಒಂದು ಕನ್ನಡ ಪರ ಹೋರಾಟದ ಒಂದು ಅರಿವು ಬರ್ತಾ ಇದೆಯಲ್ಲ, ಅದು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಎಲ್ಲ ಯೂತ್ಸು ಕೈ ಜೋಡಿಸಿ ಯಾವುದೇ ಕೆಲಸ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಯಾರು ಏನು ಯಾವುದೇ ಕೆಲಸಕ್ಕೆ ಹಾಳಾಗದೆ ನಮ್ಮ ಯುವಕರೆಲ್ಲರೂ ಸೇರಿ ಈ ಒಂದು ಸಂಘವನ್ನ ಕಟ್ಟಿ, ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಕನ್ನಡ ಪರ ಹೋರಾಟದ ಸಂಘ ಮಾಡಿದ್ರೆ ಸಾಕಾಗಲ್ಲ. ದಯವಿಟ್ಟು ನಾವು ಸಂಘದಲ್ಲಿ ಇದ್ದೀವಿ, ಈ ಒಂದು ಸಂಘ ನಮ್ಮ ಶಿರಾದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಾನು ನಿಮಗೆ ಮನವಿ ಮಾಡ್ತೀನಿ. ಯಾಕಂತಂದ್ರೆ ಕನ್ನಡ ಅಂತಂದ್ರೆ ಎಲ್ಲರೂ ಬೆಳೆಸ್ಬೇಕು, ಉಳಿಸ್ಬೇಕು. ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ, ಕರ್ನಾಟಕವನ್ನ ಬೆಳೆಸ್ಬೇಕು. ಹಾಗಾಗಿ ಈ ಒಂದು ಸಂಘಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲರೂ ಕೂಡ ಈ ಒಂದು ಸಂಘ ಕಟ್ಟಿರೋದು ಮುಖ್ಯ ಅಲ್ಲ, ನಮ್ಮ ಶಿರಾ ತಾಲೂಕಿನಲ್ಲಿ ಹಾಗೂ ಶಿರಾ ಟೌನ್ ನಲ್ಲಿ ಯಾರ್ಯಾರು ಇಂಗ್ಲಿಷ್ ಬೋರ್ಡ್ ಅನ್ನ ಬಳಸ್ತಾರೆ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಅಂತದೆಲ್ಲರನ್ನ ನೀವು ಖಂಡಿಸಿದ್ರೆ ನಿಮ್ಮ ಸಂಘ ಪ್ರತಿಷ್ಠಾಪನೆ ಆಗಿದ್ದಕ್ಕೂ ಕೂಡ ಒಂದು ಅರ್ಥ ಸಿಗುತ್ತೆ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಾಗೆ ಯಾವುದೇ ಒಂದು ಹಾಫ್ ಆನ್ ಅವರ್ ನೋಡಿಬಿಟ್ಟು ಮತ್ತೆ ಮನೇಲಿ ಟಿ ವಿ ಕರೆನ್ಸಿ ಖಾಲಿಯಾಗಿತ್ತು. ಸೊ ಹಾಗಾಗಿ ಕರೆನ್ಸಿ ಹಾಕ್ಸಿ ಹೋಗೋಣ ಅಂತ ಹೇಳಿ ಕರೆನ್ಸಿ ಅಂಗಡಿ ಹತ್ರ ಬಂದ್ವಿ. ಅದು ಯಾಕೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದ ಕಾರಣ ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ಸೊ ಅಲ್ಲಿಂದ ಹೊರಟ್ಬಿಟ್ಟು ಮನೆಗೆ ಬಂದ್ವಿ ಫ್ರೆಂಡ್ಸ್. ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ, ವಿಡಿಯೋ ನೋಡಿದ್ದ ನಿಮ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್.